ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್ ನಾಗರಾಜು ಮಾತಾಡ್ತಿರೋದು. ಶ್ರೀ ಗುರು KN ಎಜುಕೇಷನಲ್ ಅಕಾಡೆಮಿಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. 10th ಸ್ಟೇಟ್ ಬೋರ್ಡ್ ಸ್ಪೆಷಲ್ ಕೋಚಿಂಗ್ ಕ್ಲಾಸಸ್ ನಡೀತಿದೆ 2026-27. ನೋಡಿ, ಈಗ ನಾವು ಸಬ್ಜೆಕ್ಟ್ ಆಗಿರುವಂತಹ ಸೋಷಲ್ನ ನಾವು ಫಸ್ಟ್ ಚಾಪ್ಟರ್ ಮುಗಿಸ್ಕೊಟ್ಟಿದ್ದೀನಿ. ಯಾವುದು? ದ ಅಡ್ವೆಂಟ್ ಆಫ್ ಯುರೋಪ್ಸ್ ಟು ಇಂಡಿಯಾ. ಓಕೆನಾ? ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಇವತ್ತು ಡಿಸ್ಕಸ್ ಮಾಡ್ತೀನಿ. ಏಕೆಂದರೆ ಬೋರ್ಡ್ ಎಕ್ಸಾಮ್ಗೆ ಈ ಕ್ವಶನ್ಸು ಬರುವಂತಹ ಸಾಧ್ಯತೆ ತುಂಬ ಇದೆ. ಈ ಚಾಪ್ಟ್ರಲ್ಲಿ 3 ಮಾರ್ಕ್ಸಲ್ಲಿ ಒಂದು ಕ್ವಶನ್ ಕೇಳ್ತಾರೆ ಬೋರ್ಡ್ ಎಕ್ಸಾಮಲ್ಲಿ. ಈ ಚಾಪ್ಟ್ರಿಂದ ಒಂದು ಕ್ವಶನು 3 ಮಾರ್ಕ್ಸ್ಗೆ ಬರುತ್ತೆ. ಅದಕ್ಕಾಗಿ ನಾನು ನಿಮಗೆ ಕ್ವಶನ್ಸ್ನ ರೆಡಿ ಮಾಡಿದ್ದೀನಿ. ಓಕೆನಾ? ಈ ಕ್ವಶನ್ಸು ಬೋರ್ಡ್ ಎಕ್ಸಾಮಲ್ಲಿ ಬರುವ ಸಾಧ್ಯತೆ ತುಂಬ ಇದೆ. ಓಕೆನಾ? ಬನ್ನಿ ಇವಾಗ ನಾವು ಯಾವ್ಯಾವ ಥರ ಕ್ವಶನ್ಸ್ ಬರುತ್ತೆ, ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ ನಾವು ಕಂಪ್ಲೀಟಾಗಿ ನೋಡೋಣ. ನೋಡಿ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ. ಯಾರು ಜಾಯಿನ್ ಆಗಬೇಕು ಅಂತ ಇದ್ದರೆ ಆ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗಿ. ಓಕೆನಾ? ಬನ್ನಿ ಇವಾಗ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ದ ಅಡ್ವೆಂಟ್ ಆಫ್ ಯುರೋಪ್ಸ್ ಟು ಇಂಡಿಯಾ. ದ ಅಡ್ವೆಂಟ್ ಆಫ್ ಯುರೋಪ್ಸ್ ಟು ಇಂಡಿಯಾ. ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಬೋರ್ಡ್ ಎಕ್ಸಾಮ್. 10th ಬೋರ್ಡ್ ಎಕ್ಸಾಮು 2027 ಬರೀಬೇಕು. ಅದಕ್ಕಾಗಿ ನಾವು ಇವತ್ತಿಂದನೇ ಪ್ರಿಪೇರ್ ಆಗೋಣ. ಡಿಸ್ಟಿಂಕ್ಷನ್ ಟಾಪರ್ಸ್ ಆಗಬೇಕು. ನೀವು ಏನಿಲ್ಲ ಅಂತ ಹೇಳಿದ್ರು ಸೋಷಲಲ್ಲಿ 80 ಮಾರ್ಕ್ಸ್ಗೆ 75, 76, 77, 78, 79, 80, 80ನೇ ಸ್ಕೋರ್ ಮಾಡಬೇಕು ನೀವು. ಓಕೆನಾ? ಆ ಥರ ಸೋಷಲ್ನ ಪ್ರಿಪೇರ್ ಆದರೆ ಮಾತ್ರ ನಿಮಗೆ ಗುಡ್ ಪರ್ಸೆಂಟೇಜ್ ಬರುತ್ತೆ. ಓಕೆನಾ? ಬನ್ನಿ ಈಗ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಇಂಪಾರ್ಟೆಂಟ್ ಕ್ವಶನ್ಸ್ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಕ್ವಶನ್ ಯಾವುದು ಅಂತ ಹೇಳಿದ್ರೆ, ವಾಟ್ ವೇರ್ ದ ಕಾಸಸ್ ಆಫ್ ದ ಬ್ಯಾಟಲ್ ಆಫ್ ಬಕ್ಸರ್. ಇಂಪಾರ್ಟೆಂಟ್ ಕ್ವಶನ್ಸು. ಬ್ಯಾಟಲ್ ಆಫ್ ಬಕ್ಸರು ಕಾಸಸ್ ಏನೇನು ಅಂತ ನಾನು ಪ್ರತಿಯೊಂದೂ ಬ್ಯಾಟಲ್ ಆಫ್ ಬಕ್ಸರ್ ಹೆಂಗೆ ನಡೀತು, ಯಾರ್ಯಾರ ಮಧ್ಯದಲ್ಲಿ ನಡೀತು, ಯಾವ ಇಯರಲ್ಲಿ ನಡೀತು ಅಂತ ನಾನು ಪ್ರತಿಯೊಂದೂ ಹೇಳಿದ್ದೀನಿ. ಓಕೆನಾ? ಈ ಆನ್ಸರ್ನ ನೀವು ಬರೆದು ಪ್ರಾಕ್ಟೀಸ್ ಮಾಡಿ. ನಾನು ಆನ್ಸರ್ಸ್ನ ಕೊಡ್ಬೋದು, ಬಟ್ ನೀವು ಅದನ್ನು ಕಷ್ಟಪಟ್ಟು ಹುಡುಕಿ ಆನ್ಸರ್ನ ಬರೆದು ಪಾಯಿಂಟ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು. 3 ಮಾರ್ಕ್ಸ್ಗೆ ಏನಿಲ್ಲ ಅಂತ ಹೇಳಿದ್ರು ನೀವು 7 ಪಾಯಿಂಟ್ಸ್ ಹಾಕಬೇಕು. ಯು ಶುಡ್ ಪುಟ್ 7 ಪಾಯಿಂಟ್ಸ್ ಫಾರ್ 3 ಮಾರ್ಕ್ಸ್. ಓಕೆನಾ? 7 ಪಾಯಿಂಟ್ಸ್ನ ನೀವು ರೆಡಿ ಮಾಡಬೇಕು. ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಆ ಕ್ವಶನ್ನ ಹಾಕಿ ನಾನು ನಿಮಗೆ ಆನ್ಸರ್ನ ಹುಡ್ಕೊಡ್ತೀನಿ. ಓಕೆನಾ? ಆನ್ಸರ್ನ ಪ್ರೊವೈಡ್ ಮಾಡ್ತೀನಿ ನಾನು ನಿಮಗೆ. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ವೇರ್ ದ ಕಾಸಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ. ಪ್ಲಾಸಿಲಿ ಏನೇನು ಕಾಸಸ್ ಆಯಿತು, ಯಾರ್ಯಾರ ನಡುವೆ ಆಯಿತು, ಯಾವ ಇಯರಲ್ಲಿ ಆಯಿತು, ಇಷ್ಟೇ ಇಂಪಾರ್ಟೆಂಟು. ಓಕೆನಾ? ಯಾವ ಥರ ಸ್ಟಾರ್ಟ್ ಆಯಿತು, ಯಾರ್ಯಾರ ಮಧ್ಯದಲ್ಲಿ ಯುದ್ಧ ಆಯಿತು, ಹಾಗೆಯೇ ಯಾವ ಇಯರಲ್ಲಿ ಆಯಿತು. ಓಕೆನಾ? 7 ಪಾಯಿಂಟ್ಸ್ ಬರೀಬೇಕು ನಿಮಗೆ ನೀವು. ನೆಕ್ಸ್ಟ್ ನೋಡಿ, ಹೌ ಡಿಡ್ ಮಾರ್ತಾಂಡ ವರ್ಮ ಕಂಟ್ರೋಲ್ ದ ಡಚ್. ಮಾರ್ತಾಂಡ ವರ್ಮ ಅನ್ನೋ ಕಿಂಗು ಡಚ್ನ ಯಾವ ಥರ ಕಂಟ್ರೋಲ್ ಮಾಡ್ದ, ಲೈಕ್ ಫಾರಿನರ್ಸ್ನೆಲ್ಲ ಯಾವ ಥರ ಯುದ್ಧದಲ್ಲಿ ಕಂಟ್ರೋಲ್ ಮಾಡ್ದ ಅವನು. ಈ ಕ್ವಶನ್ಸು ತುಂಬ ಇಂಪಾರ್ಟೆಂಟು. ಮಾರ್ತಾಂಡ ಮೇಲೆ ಒಂದು ಕ್ವಶನ್ಸ್ ಬರುವ ಸಾಧ್ಯತೆ ತುಂಬ ಇದೆ. ಓಕೆನಾ? ನೆಕ್ಸ್ಟ್ ನೋಡಿ, ಕಾನ್ಸಿಕ್ವೆನ್ಸಸ್ ಆಫ್ ದ ಬ್ಯಾಟಲ್ ಆಫ್ ಬಕ್ಸರ್, ಹಾಗೆ ಕಾನ್ಸಿಕ್ವೆನ್ಸಸ್ ಆಫ್ ದ ಬ್ಯಾಟಲ್ ಆಫ್ ಪ್ಲಾಸಿ. ಇದು ಇಂಪಾರ್ಟೆಂಟ್ ಕ್ವಶನ್. ಓಕೆನಾ? ನೆಕ್ಸ್ಟ್ ನೋಡಿ, ವಾಟ್ ಆರ್ ದ ರೀಸನ್ಸ್ ಆ್ಯಂಡ್ ದ ರಿಸಲ್ಟ್ ಆಫ್ ಫಸ್ಟ್ ಕಾರ್ನಾಟಿಕ್ ವಾರ್, ಸೆಕೆಂಡ್ ಕಾರ್ನಾಟಿಕ್ ವಾರ್, ಹಾಗೆ ಥರ್ಡ್ ಕಾರ್ನಾಟಿಕ್ ವಾರ್. ಮೊದಲನೇ ಕಾರ್ನಾಟಿಕ್ ವಾರಲ್ಲಿ ಏನೇನು ಕಾಸಸ್ಸು, ಅದಕ್ಕೆ ಏನೇನು ರಿಸಲ್ಟ್ಸ್, ಕೊನೆಗೆ ಯಾವ ಟ್ರೀಟಿ ಮುಖಾಂತರ ಎಂಡ್ ಆಯಿತು, ಯಾರ್ಯಾರ ನಡುವೆ ಫೈಟ್ ಆಯಿತು ಅಂತ ಇಂಪಾರ್ಟೆಂಟು. ಫಸ್ಟ್ ಕಾರ್ನಾಟಿಕ್ ವಾರ್, ಸೆಕೆಂಡ್ ಕಾರ್ನಾಟಿಕ್ ವಾರ್, ಥರ್ಡ್ ಕಾರ್ನಾಟಿಕ್ ವಾರ್. ಇದು 3 ಮಾರ್ಕ್ಸಲ್ಲಿ ಕೇಳುವಂತಹ ಕ್ವಶನ್ಸು. ಓಕೆನಾ? ಇದನ್ನು ನೀವು ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. 7 ಪಾಯಿಂಟ್ಸ್ಗಿಂತ ಕಮ್ಮಿ ಇರಕೂಡ್ದು. ಓಕೆನಾ? 7 ಪಾಯಿಂಟ್ಸಿಂದ ಜಾಸ್ತಿನೇ ಇರ್ಬೋದು, ಬಟ್ ಕಡಿಮೆ ಅಂತೂ ಇರಕೂಡ್ದು. ನಿಮ್ಗೆ ಏನೇ ಒಂದು ಆನ್ಸರ್ಸ್ ಗೊತ್ತಿಲ್ಲ ಅಂತ ಹೇಳಿದ್ರು ಆ ಕ್ವಶನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಆನ್ಸರ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಬನ್ನಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಕ್ಸ್ಪ್ಲೇನ್ ದ ಸಿಸ್ಟಮ್ ಆಫ್ ಡ್ಯೂಲ್ ಗವರ್ನಮೆಂಟ್. ಡ್ಯೂಲ್ ಗವರ್ನಮೆಂಟು ಯಾರು ಫೌಂಡ್ ಮಾಡಿದ್ದು, ಡ್ಯೂಲ್ ಗವರ್ನಮೆಂಟ್ ಅಂದರೆ ಏನು, ಇಷ್ಟೇ ಸಿಂಪಲ್ ಕಾನ್ಸೆಪ್ಟ್. ನಾನು ಡ್ಯೂಲ್ ಗವರ್ನಮೆಂಟ್ ಅಂದರೆ ಏನು ಅಂತ ಹೇಳಿದ್ದೀನಿ ನಾನು ನಿಮಗೆ. ಓಕೆನಾ? ಬನ್ನಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಡಿಸ್ಕಸ್ ದ ಫ್ಯಾಕ್ಟರ್ಸ್ ದಟ್ ಲೀಡ್ ಟು ದ ಡಿಸ್ಕವರಿ ಆಫ್ ಅ ನ್ಯೂ ಸೀ ರೂಟ್ ಟು ಇಂಡಿಯಾ. ಓಕೆ, ಯಾವಾಗ ಕಾನ್ಸ್ಟಂಟಿನೋಪಲ್ ಫಾಲ್ ಆಗುತ್ತೋ ಆಗ ನ್ಯೂ ಸೀ ರೂಟ್ ಹುಡುಕ್ತಾರೆ. ಯಾರು ನ್ಯೂ ಸೀ ರೂಟ್ ಹುಡುಕಿದ್ದು, ಯಾವ ಕಂಟ್ರಿ ಅವರು ನ್ಯೂ ಸೀ ರೂಟ್ನ ಹುಡುಕಿದ್ದು, ಹಾಗೆ ಯಾವ ಇಯರಲ್ಲಿ ಹುಡುಕಿದ್ದು, ಇದು ಇಂಪಾರ್ಟೆಂಟು. ಓಕೆನಾ? ಇದನ್ನು ನೀವು 6 to 7 ಪಾಯಿಂಟ್ಸು ಬರೀಬೇಕು. ಓಕೆನಾ? ನೆಕ್ಸ್ಟ್ ನೋಡಿ, ವಾಟ್ ಈಸ್ ದಿವಾನಿ ರೈಟ್ಸ್. ದಿವಾನಿ ರೈಟ್ಸ್ ಅಂದರೆ ಏನು? ಅದೊಂದು ಲ್ಯಾಂಡ್ ಟ್ಯಾಕ್ಸು. ಓಕೆನಾ? ನಾನು ಹೇಳೋದು ಬೇಡ, ನೀವು ಅದನ್ನು ಆನ್ಸರ್ಸ್ನ ಫೈಂಡ್ ಔಟ್ ಮಾಡಿ. ಹೂ ಇಂಟ್ರಡ್ಯೂಸ್ ದ ಡ್ಯೂಲ್ ಗವರ್ನಮೆಂಟ್ ಇನ್ ಬೆಂಗಾಲ್. ಡ್ಯೂಲ್ ಗವರ್ನಮೆಂಟ್ನ ಯಾರು ಫೈಂಡ್ ಔಟ್ ಮಾಡಿದ್ದು, ಯಾರು ಇಂಟ್ರಡ್ಯೂಸ್ ಮಾಡಿದ್ದು ಇನ್ ಬೆಂಗಾಲಲ್ಲಿ. ಓಕೆನಾ? ಕ್ವಶನ್. ನೆಕ್ಸ್ಟ್ ನೋಡಿ, ಹೂ ಕ್ಯಾಪ್ಚರ್ಡ್ ದ ಕಾನ್ಸ್ಟಾಂಟಿನೋಪಲ್ ಇನ್ 1453. ಹೂ ಕ್ಯಾಪ್ಚರ್ಡ್ ಕಾನ್ಸ್ಟಾಂಟಿನೋಪಲ್ ಇನ್ 1453. ಯಾರು ಕಾನ್ಸ್ಟಾಂಟಿನೋಪಲ್ನ ಕ್ಯಾಪ್ಚರ್ ಮಾಡಿದ್ದು, ಯಾವಾಗ? 1453. ಓಕೆನಾ? ವಿಚ್
ಟ್ರೀಟಿ ಎಂಡೆಡ್ ದ ಫಸ್ಟ್ ಕರ್ನಾಟಿಕ್, ಸೆಕೆಂಡ್, ಥರ್ಡ್ ಕರ್ನಾಟಿಕ್ ವಾರ್ಸ್. ಓಕೆನಾ, ಯಾವ ಟ್ರೀಟಿ ಇಂಪಾರ್ಟೆಂಟ್, ಇದು 1 ಮಾರ್ಕ್ಸ್ ಅಲ್ಲಿ ಕೇಳುವಂತಹ ಸಾಧ್ಯತೆ ತುಂಬ ಇದೆ. ಎಂ ಸಿ ಕ್ಯೂಸ್ ಅಲ್ಲಿ ಕೇಳುವಂತಹ ಸಾಧ್ಯತೆ ತುಂಬ ಇದೆ. ಫಸ್ಟ್ ಕರ್ನಾಟಿಕ್ ವಾರ್ ಯಾವ ಟ್ರೀಟಿಲಿ ಎಂಡ್ ಆಯಿತು, ಸೆಕೆಂಡ್ ಕರ್ನಾಟಿಕ್ ವಾರ್ ಯಾವ ಟ್ರೀಟಿಲಿ ಎಂಡ್ ಆಯಿತು, ಹಾಗೇನೆ ಥರ್ಡ್ ಕರ್ನಾಟಿಕ್ ವಾರ್ ಯಾವ ಟ್ರೀಟಿಲಿ ಎಂಡ್ ಆಯಿತು. ಇದು ಇಂಪಾರ್ಟೆಂಟ್ ಕ್ವಶನ್ಸ್. ಈ ಥರ ನೀವು ಓದಿದ್ದೇ ಆಯಿತು ಅಂತ ಹೇಳಿದ್ರೆ ಬೋರ್ಡ್ ಎಕ್ಸಾಮು ಅದು ಕಷ್ಟ ಅಲ್ಲ ನಿಮಗೆ. ಓಕೆನಾ, ತುಂಬ ಈಸಿ. ಇವಾಗಿಂದನೇ ಕುತ್ಕೊಂಡು ನೀವು ಈ ಥರ ಪ್ರಿಪ್ರೇಷನ್ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ನೀವು ಏನಿಲ್ಲ ಅಂತ ಹೇಳಿದ್ರು 95+% ತೆಗಿತೀರಾ. 95+% ತೆಗಿತೀರಾ, ಇದಕ್ಕೆ ನಾನು ಗ್ಯಾರಂಟಿ. ಓಕೆನಾ, ಈ ಕ್ವಶನ್ಸ್ನ ನೀವು ಒಂದು ನೋಟ್ಸ್ ಮಾಡಿಕೊಳ್ಳಿ. ಈ ಕ್ವಶನ್ಸ್ನ ಒಂದು ನೀಟಾಗಿ ಫಸ್ಟ್ ಬರ್ಕೊಳ್ರಿ. ಕ್ವಶನ್ಸ್ ಎಲ್ಲ ನೀಟಾಗಿ ಬರ್ಕೊಳ್ರಿ. ಒಂದು ಕ್ವಶನ್ ಬರೀರಿ, ಅದಕ್ಕೆ ಆನ್ಸರ್ ಬರೀರಿ. ಕ್ವಶನ್ ಬರೀರಿ, ಆನ್ಸರ್. ಏನೇ ಗೊತ್ತಿಲ್ಲ ಅಂತ ಹೇಳಿದ್ರು ನಮ್ಮ ಚಾನಲಲ್ಲಿರುವ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಹಾಕಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ನೆಕ್ಸ್ಟ್ ನೋಡಿ, ವಾಟ್ ಈಸ್ ಮೀನ್ ಬೈ ಬ್ಲೂ ವಾಟರ್ ಪಾಲಿಸಿ. ಬ್ಲೂ ವಾಟರ್ ಪಾಲಿಸಿ ಅಂದರೆ ಏನು ಅಂತ ಕೇಳಿರೋದವರು. ಓಕೆನಾ, ಅದಕ್ಕೆ ಉತ್ತರ ಬರೀಬೇಕು ನೀವು. ನೆಕ್ಸ್ಟ್ ನೋಡಿ, ದ ಗೇಟ್ ವೇ ಟು ಯುರೋಪಿಯನ್ ಟ್ರೇಡ್. ಓಕೆನಾ, ಯಾವುದು ಗೇಟ್ ವೇ ಅಂತ ಕ್ವಶನ್ ಕೇಳಿರೋದವರು. ದ ಪರ್ಸನ್ ಹೂ ಡಿಸ್ಕವರ್ಡ್ ಅ ನ್ಯೂ ಸೀ ರೂಟ್ ಟು ಇಂಡಿಯಾ. ಯಾವ ಪರ್ಸನ್ನು ನ್ಯೂ ಸೀ ರೂಟ್ನ ಕಂಡಿಡ್ದ ಅಷ್ಟೇ. ಓಕೆ, ದ ಪೋರ್ಚುಗಸ್ ವೈಸ್ರಾಯ್ ಹೂ ಇಂಪ್ಲಿಮೆಂಟೆಡ್ ದ ಬ್ಲೂ ವಾಟರ್ ಪಾಲಿಸಿ. ಬ್ಲೂ ವಾಟರ್ ಪಾಲಿಸಿ ಪೋರ್ಚುಗೀಸಲ್ಲಿ ಯಾವ ವೈಸ್ರಾಯಿ ಕಂಡಿಡ್ದ ಅಂತ ಕ್ವಶನ್ ಕೇಳಿರೋದು. ಓಕೆನಾ, ಇದೆಲ್ಲ ಒನ್ ವರ್ಡ್ ಆನ್ಸರ್ಗೆ ಬಹಳ ಇಂಪಾರ್ಟೆಂಟ್. ಒನ್ ವರ್ಡ್ ಆನ್ಸರ್ ಲೈಕ್ ನಥಿಂಗ್ ಬಟ್ MCQ. ಓಕೆ, ಯು ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ನೋ. ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಬನ್ನಿ ಇವಾಗ ನೆಕ್ಸ್ಟ್ ನೋಡೋಣ. ದ ಫಸ್ಟ್ ಕರ್ನಾಟಿಕ್ ವಾರ್ ಎಂಡೆಡ್ ವಿತ್ ಟ್ರೀಟಿ. ಓಕೆನಾ, ಫಸ್ಟ್ ಕರ್ನಾಟಿಕ್ ವಾರ್ ಯಾವ ಟ್ರೀಟಿಲಿ ಎಂಡ್ ಆಯಿತು? ಟ್ರೀಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನೆಲ್ಲ MCQs ಅಲ್ಲಿ ಕೇಳುವಂತಹ ಸಾಧ್ಯತೆ ತುಂಬ ಇರುತ್ತೆ. ಓಕೆನಾ, ನೀವು ಏನೇ ಒಂದು ಓದಬೇಕಂದ್ರೂ ಬ್ರಾಡಾಗಿ ಅರ್ಥ ಮಾಡ್ಕೋಬೇಕು. ಫಸ್ಟ್ ಕರ್ನಾಟಿಕ್ ವಾರ್ ಹೆಂಗಾಯಿತು, ಸೆಕೆಂಡ್ ಕರ್ನಾಟಿಕ್ ವಾರ್ ಯಾವ ಥರ ಆಯಿತು, ಥರ್ಡ್ ಕರ್ನಾಟಿಕ್ ವಾರ್ ಯಾವ ಥರ ಆಯಿತು, ಏನಕ್ಕೋಸ್ಕರ ಕರ್ನಾಟಿಕ್ ಯುದ್ಧ ಪ್ರಾರಂಭವಾಯಿತು. ಇದೆಲ್ಲ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ಬರುವಂತಹ ಸಾಧ್ಯತೆ ತುಂಬ ಇರುತ್ತೆ. ಓಕೆನಾ, ಎಲ್ಲಿ ನಾನು ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೊಟ್ಟಿರ್ತೀನೋ ಅದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆನಾ, ನಾನು ನಿಮ್ಮ ಕ್ವಶನ್ಸು ಕೊಡ್ತಾ ಇದ್ದೀನಿ ನೋಡಿ. ಬೋರ್ಡ್ ಎಕ್ಸಾಮಲ್ಲಿ ಈ ಥರ ಕ್ವಶನ್ಸ್ ಬರುತ್ತೆ, ಪ್ರಾಕ್ಟೀಸ್ ಮಾಡಿರಿ ಅಂತ ನಾನು ಕೊಡ್ತಾ ಇದ್ದೀನಿ ನಾನು ನಿಮಗೆ. ಓಕೆನಾ, ನೆಕ್ಸ್ಟ್ ನೋಡಿ, ದ ಮೊಘಲ್ ಎಂಪೈರ್ ಹೂ ಗೇವ್ ಅ ಪರ್ಮಿಷನ್ ಟು ದ ಬ್ರಿಟಿಷ್ ಟು ಟ್ರೇಡ್ ಫ್ರೀ ಇನ್ ಬೆಂಗಾಲ್. ಯಾವ ಮೊಘಲ್ ದೊರೆ, ಯಾವ ಮೊಘಲ್ ರಾಜ ಬ್ರಿಟಿಷ್ ಅವ್ರಿಗೆ ಪರ್ಮಿಷನ್ ಕೊಟ್ಟ ಅಂತ ಕೇಳಿರೋದು. ಓಕೆನಾ, ಆನ್ಸರ್ ಬಂದು ಜಹಾಂಗೀರ್. ಈ ಥರ ನಾನು ಪ್ರತಿಯೊಂದಕ್ಕೂ ಆನ್ಸರ್ ಹೇಳ್ಬಿಡ್ಬೋದು. ಬಟ್ ನೀವು ಯಾವಾಗ ಫೈಂಡ್ ಔಟ್ ಮಾಡೋದು, ನೀವು ಸ್ವಂತವಾಗಿ ಟೆಕ್ಸ್ಟ್ ಬುಕ್ ತೊಗೊಂಡು ಆನ್ಸರ್ಸ್ನ ನೀವು ಕ್ರಿಯೇಟ್ ಮಾಡಬೇಕು. ಆಗ ನಿಮಗೆ ರೈಟಿಂಗ್ ಸ್ಕಿಲ್ಸು ಕೂಡ ಇಂಪ್ರೂವ್ ಆಗುತ್ತೆ. ಅರ್ಥ ಆಯ್ತಾ ಇದೆಯಾ? ಇದೆಲ್ಲ ನೋಡಿ ಎಂಡ್ ಆಯ್ತು ಇಲ್ಲಿಗೆ. ಓಕೆನಾ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಕ್ವಶನ್ಸು. ದಯವಿಟ್ಟು ನೀವು ಇಷ್ಟು ಕ್ವಶನ್ಸ್ನ ನೀಟಾಗಿ ಕ್ವಶನ್ಸ್ ಬರೀರಿ, ಆನ್ಸರ್ ಬರೀರಿ, ಕ್ವಶನ್ ಬರೀರಿ, ಆನ್ಸರ್ ಬರೀರಿ. ಈ ಥರ ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಪ್ರತಿ ಚಾಪ್ಟ್ರಲ್ಲೂ ಸೋಷಲಲ್ಲಿ ಏನಿಲ್ಲ ಅಂತ ಹೇಳಿದ್ರು 80 ಮಾರ್ಕ್ಸ್ಗೆ 75+ ತೆಗಿತೀರಾ. ಓಕೆನಾ, ಅರ್ಥ ಆಗ್ತಿದ್ಯಾ? ನಿಮ್ಗೆ ಏನೇ ಸಮಸ್ಯೆ ಇರಲಿ, 10th ಸ್ಟೇಟ್ ಬೋರ್ಡ್ ಎಕ್ಸಾಮಲ್ಲಿ ಏನೇ ಒಂದು ಸಮಸ್ಯೆ ಇರಲಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೋಡಿ, ನಂಬರ್ ಕೂಡ ಕೊಟ್ಟಿದ್ದೀನಿ ನಾನು, 8088140945. ಸದಾ ನಾವು ನಿಮ್ಮ ಜೊತೆ ಇರ್ತೀವಿ. ಓಕೆನಾ, ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಒಂದು ಕಾನ್ಸೆಪ್ಟ್ ಕ್ಲಾರಿಟಿ ಆಗಿರ್ಬೋದು, ಪ್ರತಿಯೊಂದನ್ನು ನಾನು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗೋ ಥರ ನೀಟಾಗಿ ಹೇಳ್ಕೊಡ್ತೀನಿ. ಓಕೆನಾ, ಬೋರ್ಡ್ ಎಕ್ಸಾಮ್ಸ್ಗೆ ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅವರು, ನೀವು ಬೋರ್ಡ್ ಎಕ್ಸಾಮ್ಸ್ನ ಯಾವ ಥರ ಅಟೆಂಡ್ ಮಾಡಬೇಕು, ಮಾರ್ಕ್ಸ್ನ ಹೇಗೆ ಜಾಸ್ತಿ ತೆಗಿಬೇಕು. ಇವಾಗ ಫಾರ್ ಎಕ್ಸಾಂಪಲ್ 3 ಮಾರ್ಕ್ಸ್ನ ಯಾವ ಥರ ಬರೀಬೇಕು, 4 ಮಾರ್ಕ್ಸ್ನ ಯಾವ ಥರ ಬರೀಬೇಕು, ಮ್ಯಾಪ್ ರೀಡಿಂಗ್ ಹೇಗೆ ಮಾಡಬೇಕು, MCQsನ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ನಾನು ಪ್ರತಿಯೊಂದನ್ನು ನಾನು ನಿಮಗೆ ಡೀಟೇಲಾಗಿ ಅರ್ಥ ಮಾಡಿಸ್ತೀನಿ. ಓಕೆನಾ, ಪ್ರತಿಯೊಂದು ಹಳ್ಳಿ ಮಕ್ಕಳಿಗೂ ಈ ವಿಡಿಯೋ ಶೇರ್ ಮಾಡಿ. ಯಾಕಂದರೆ ಪಾಪ ಹಳ್ಳಿ ಮಕ್ಕಳಿಗೆ ಗೊತ್ತಾಗಲ್ಲ ಏನು ಓದಬೇಕು, ಯಾವ ಥರ ಓದಬೇಕು, ನಾವು ಹೇಗೆ ಮಾರ್ಕ್ಸ್ನ ಜಾಸ್ತಿ ಸ್ಕೋರ್ ಮಾಡಬೇಕು 10th ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಲಿ, ಪ್ರತಿಯೊಬ್ಬರು ಈ ಕ್ವಶನ್ಸ್ನ ಸಾಲ್ವ್ ಮಾಡಿ. ಏನೇ ಗೊತ್ತಿಲ್ಲ ಅಂತ ಹೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ಸಹಾಯ ಮಾಡಿಕೊಡ್ತೀನಿ. ಓಕೆನಾ, ಓಕೆ, ಏನೇ ಸಮಸ್ಯೆ ಇದ್ರೂ ಈ ನಂಬರ್ನ ಡಿಸ್ಪ್ಲೇ ಮಾಡಿದ್ದೀನಲ್ಲ, ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು. ಓಕೆ, ಮುಂದಿನ ನೆಕ್ಸ್ಟ್ ಕ್ಲಾಸ್ಗೆ ನೆಕ್ಸ್ಟು ಟಾಪಿಕ್ನ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಧನ್ಯವಾದಗಳು.